ಗೊತ್ತಾಗಲ್ಲ ಹೆಣ್ಮಕ್ಳು ಏನು ರೆಡಿಯಾಲೇ ನನ್ನ ಮನೆ ಇದು. ಹೆಂಗೋ ಗಿಲ್ಲಿ ಚುಚ್ಚಿದೆ ನೀನು, ಗಿಲ್ಲಿ ಹೆಂಗೋ ಮುಟ್ಬಿಟ್ಟ ನೀನು. ಯಾರಿಗೆ My lips are only for my ganda. ಐಸ್ ಕ್ರೀಮ್ ತಗೊಂಡೆ. ನೀನ್ ಯಾರೇ ನೀನು ನನಗೆ ಗೊತ್ತಿಲ್ಲ. ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್ ಇವತ್ತಿಂದ ನಾನು ಕಿರ್ಚಿದಿರ ಮಿಲೋಡಿಯಾಗಿ ಮಾತಾಡೋಣ ಅಂತ ಇದ್ದೀನಿ. ಯಾಕಂದ್ರೆ ಕಿರ್ಚಿಕೊಂಡು ಮಾತಾಡೋಣ ನನ್ನ ಎನರ್ಜಿನೂ ವೇಸ್ಟು. ಆಮೇಲೆ ಕಮೆಂಟಲ್ಲೂ ಹೇಳ್ತೀರಾ ಕಿರ್ಚ್ತೀಯಾ ಅಂತ. ನಾನು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದಾಗ ನನ್ನ ವಾಯ್ಸ್ ಯಾವಾಗ ಅಷ್ಟು ಮೇಲ್ ಹೋಗುತ್ತೆ ಅಂತ ನನಗೆ ಅರ್ಥ ಆಗಿರಲ್ಲ. ಬಟ್ ಎನಿವೇಸ್ ಓಕೆ ಫೈನ್, ನೀವ್ ಹೇಳಿದ್ದೀರಾ ಅಂದ್ರೆ ಮಾಡ್ದಿರಾ ಇರಕ್ಕಾಗತ್ತಾ? ಹಾ, ಇವಾಗ ನಾವು ಹೊರಗಡೆ ಡುವೆಟ್ ಆಗಿದ್ರೆ ಬರ್ತೀರಾ ಮೇಡಮ್? ಹೋಗೋಣ. ನನ್ನ ಮಂಗಳೂರು ಹುಡುಗಿ. ಯು ಆರ್ ಲೆಸ್ಬಿಯನ್. ಜೋಕ್ ಹೆಂಗೆ ಜೋಕ್ ಹರ್ಟ್ ಮಾಡ್ಬೇಡ ನನಗೆ. ಪವಿ ನನಗೆ ಒಂದ್ಸಕ್ ಒಂಥರ ಇಷ್ಟ. ಮನೇಲಿ ಯಾರು ಇಲ್ಲ, ನಾನು ಪವಿ ಇಬ್ರೆ. ಅದಕ್ಕೆ ಇವಾಗ ಆಚೆ ಹೋಗೋಣ ಅನ್ಕೋ ಅಂತ ಡಿಸೈಡ್ ಆದ್ವಿ. ಅದು ನಿಮ್ಗೆ ಹೇಳಕ್ಕಾಗಲ್ಲ, ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ ನೋಡಿ ಗೊತ್ತಾಗುತ್ತೆ ಫ್ರೀಡಮ್. ಆಮೇಲೆ ಹೇಳ್ತೀರಾ ನೀನೇ ಜಾಸ್ತಿ ತಿರ್ಗಾಡೋದು ಅಂತ ಎಲ್ಲ ಹಾಕ್ಬೇಡಿ. ಇವ್ರು ಜಾಸ್ತಿ ತಿರುಗ್ತಾನೆ ಇರ್ತಾಳೆ. ನಾನು ಗೋಲ್ಗಪ್ಪ ತಿನ್ಕೊಂಬತ್ತೀನಿ ಅಂದ್ರೂ ಬಿಡಲ್ಲ. ಇರು ನಾನು ಬರ್ತೀನಿ ಅಂತಾಳೆ. ನೈಟ್ 9 ಗಂಟೆ ಆಗಿರುತ್ತೆ. ಅವಾಗ ಹೊಡ್ತಾಳೆ ಏನೋ ನಾನು ಬರ್ತೀನಿ ನಡಿಯೇ ಗೋಲ್ಗಪ್ಪ ತಿನ್ನಕ್ ಹೋಗೋಣ ಅಂತ. ನಮ್ಮಮ್ಮ ಅವಾಗ 9 ಗಂಟೆ ಆಗೈತೆ, ಹೆಣ್ಮಕ್ಳಿಗೆ ಎಷ್ಟೊತ್ತು ಹೋಗೋದು ಆಚೆ ಅದು ಇದು ಅನ್ನತ್ತೆ. ಆಮೇಲೆ ನಾನು ಡಿಪ್ರೆಷನ್ ಹೊರಟೋಗ್ತೇನೆ. ಪಾಪ ನನ್ನಿಂದ ನನ್ನ ತಂಗಿನೂ ಡಿಪ್ರೆಷನ್ಗೆ ಹೋಗ್ತಾವಳೆ ಗೈಸ್. ಬೆಳಿಗ್ಗೆ ರಿಯಾಕ್ಷನ್ ಹಿಡಿಯೋದು ಮಾಡ್ತೋದು. ಹೆಂಗಿತ್ತು ಪವಿ ನಿನ್ ರಿಯಾಕ್ಷನ್? ಇದು ನನಗೆ ಗೊತ್ತೇ ಆಗಿಲ್ಲ. ನಾನು ಬೆಳಿಗ್ಗೆ ಎದ್ದು ನೋಡ್ತೀನಿ ಇಲ್ಲೇನು ಹಾಕೊಳ್ಳಲ್ಲ ಅಂತ. ಆಮೇಲೆ ಏನ್ ಮಾಡಿ ಪವಿ ನಾನು ಇಲ್ಲಿ ಹಾಕೋಣ ಅನ್ಕೊಂಡೆ ಪವಿ ಇಲ್ಲಿ. ಬಟ್ ಏನ್ ಮಾಡ್ತೀನಿ, ನಿನ್ ಕಾಲೇಜ್ಗೆ ಹೋಗ್ಬೇಕಲ್ಲ ಅಂತ ಒಂದೇ ಒಂದ್ ಕಾರಣಕ್ಕೆ ಬಿಟ್ಬಿಟ್ಟೆ ಪವಿ. ಒಳ್ಳೇದ್ ಮಾಡ್ತದ ಗೈಸ್. ನನ್ನ ಪರ್ಸನಲ್ ಅಸಿಸ್ಟೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವಳೆ ಅಂದ್ರೆ. ಏನ್ ನೋಡ್ಬೇಕು ಹೇಳು? ಏನ್ ನೋಡ್ಬೇಕು? ಪುರಿಸ್ತಿದ್ಯೋ? ಏನ್ ನೋಡ್ಬೇಕು ಹೇಳು? ಪುರಿಸ್ತಿದ್ಯೋ? ಇಷ್ಟ ಹತ್ರ ಬಂದ್ರು ದೂರ ಹೋಗ್ಬೇಕು ಅನ್ಸಲ್ಲ ಅಲ್ಲ, ಕಿಸ್ ಕೊಟ್ಬಿಡೋಣ ಅಂತ. ಬೇಬಿ ಮೈ ಲಿಪ್ಸ್ ಆರ್ ಓನ್ಲಿ ಫಾರ್ ಮೈ ಗಂಡ. ಅದ್ಯಾರೋ ಕಾಯ್ತಾ ಇದೀವಿ ಪಾಪ ಅವ್ರು. ನಾನು ಕಾಯ್ತಾ ಇದ್ದೀನಿ. ಲೈಫೇ ಹಾಳಾಗೋಗುತ್ತೆ ಅನ್ನೋ ಬೇಜಾರು ನನಗೆ. ಪುಣ್ಯ ಮಾಡಿದ್ದ ಪುಣ್ಯ ಇದು. ಏಳೇಳು ಜನ್ಮದಲ್ಲೂ ಈ ಸಿಬ್ಲಿಂಗ್ಸ್ ಇಂದ ಕಿತ್ಕೊಂಡ್ ತಿನ್ನೋದು ಎಷ್ಟು ಮಜಾ ಕೊಡುತ್ತಂದ್ರೆ. ರುಕೋ ಜರಾ ಸಬರ್ ಕರೋ. ಗೈಸ್ ಈ ಮೂದೇವಿ ಹತ್ರ ಒಂದೇ ಒಂದ್ ಗೋಲ್ಗಪ್ಪ ಕಿತ್ಕೊಂಡೆ ಅನ್ಬಿಟ್ಟು 1 ಪ್ಲೇಟ್ ಸುಖಪುರಿ ಆರ್ಡರ್ ಮಾಡೋಳೆ. ತಿನ್ಲು ಅನ್ಬಿಟ್ಟು ನಾನು 1 ಪ್ಲೇಟ್ ಆರ್ಡರ್ ಮಾಡ್ದೆ ಗೈಸ್. ಎಂದಕ್ಕಂತ್ರಿ ಇರ್ಬೇಡ. ಪೈಸಾ ನೈ ದಿಯಾ ತೋ ಕ್ಯಾ ಕ್ಯಾ ಕಾಮ್ ಕರ್ನಾ ಪಡೇಗಾ ಭಯ್ಯಾ. ಆಳು ಕೀಳ್ನಾ ಓ ಕೀಳೆ ಆಳು. ಸರಿ ನಮ್ ಜಗಳ ಏನಿದ್ರು ಮನೇಲಿ ನೋಡ್ಕೊಳ್ಳೋಣ. ಇವಾಗ ಇಲ್ಲಿ ಬೇಡ. ಇಲ್ಲ ಹೋಗೋದು. ಕಿತ್ನಾ ಖಾಲಿಯಾ ಉನ್ಹೋನೆ? 140. ಕಿತ್ನಾ ಆಲು? ಅಚ್ಚಿಲ್ಲ ಪೂರ್ತಿ ಮಾಡ್ಬೇಕಂದ್ರೆ ಹೋಗಿ ಮಾಡೋಗೆ ಮಾನ್ಯ ಮರ್ಯಾದೆ. ನಾನು ನಿಜ ಹೇಳ್ತಾ ಇದ್ದೀನಿ. ಏಯ್ ಬಿಡೆ, ನಾನು ಒಬ್ಳನ್ನೇ ಬಿಟ್ಟು ಬೇಜಾರಾಗಲ್ವಾ? ಸಾಕು ಡವ್ ಮಾಡ್ಬೇಡ. ಆದ್ರೂ ಕಣ್ಣಲ್ಲಿ ನೀರ್ ಬರ್ತೈತಲ್ಲ. ನಾನು ಒಬ್ಳನ್ನೇ ಬಿಟ್ಟಿದ್ರೆ ಭಯ ಆಗಲ್ವಾ? ಅಯ್ಯೋ ಸಾಕು ಡವ್ ಮಾಡ್ಬೇಡ. ನೀನ್ ಹೇಳ್ತಿದ್ಯಾ ಅದು ತಿಂತ ಇದೀನಿ ಅಷ್ಟೇ ಭಯ. ನೀವು ಹೇಳ್ತಿದ್ದೀರಾ ಅದು ತಿಂತ ಇದೀನಿ. ಬರೀ ಒಳ್ಳು ನಾನು ಪವಿ ಹಿಟಿಂಗ್ ಈಸ್ ನಾನು ಕ್ಯಾಲರೀಸ್ ನ ಬರ್ನ್ ಮಾಡ್ತಾ ಇದ್ದೀನಿ. ಇಲ್ಲ ನಾನು ತಮಾಷೆಗಾಗಿ ಮಾಡಿದ್ದು, ಬೇಕು ಅಂತ ಮಾಡಿದ್ದಲ್ಲ. ಬಾ, ತುಂಬಾ ದೂರ ಇದೆ ಇಲ್ಲಿಂದ ಮನೆ. ಯಾಯ್ ಇರೇ ಸೈಟ್ ಇದೆಯಲ್ಲ, ನಿನ್ ಕಾಣಿಸೇ ಇಲ್ಲ. ನಾನು ಮೇಲೆ ಹುಡುಕ್ತಿದ್ದೆ ಹತ್ ಕಡೆ ಎಲ್ಲ. ಇಮೋಷನಲ್ ಡ್ಯಾಮೇಜ್. ಮನೆ ತುಂಬಾ ದೂರ ಗೈಸ್, ಅದಕ್ಕೆ ಗಾಡಿ ಹತ್ತಿದೆ. ಇಲ್ಲ ಅಂದಿದ್ರೆ ನಾನು ಕ್ಯಾಲರೀಸ್ ಬರ್ನ್ ಮಾಡೋ ತನಕ ಬಿಡ್ತಿರ್ಲಿಲ್ಲ. ಹುಡ್ಗಿನೆಲ್ಲ ಹಂಗೆಲ್ಲ ಫಾಲೋ ಮಾಡ್ಕೊಂಡ್ ಬರ್ತಿರಲ್ವಾ? ನಿಮ್ಮ ಅಪ್ಪ ಅಮ್ಮ ಏನ್ ಕಲ್ಸಿಲ್ವಾ ನಿಮ್ಗೆ? ಇಲ್ಲ ಕಲ್ಸಿಲ್ಲ. ನನ್ನಿಂದನೇ ಬಂದ್ಬಿಟ್ಟ. ಪವಿ ಒಬ್ಳೆ ಗೈಸ್ ಹೇಮಂತನ್ ರೋಸ್ಟ್ ಮಾಡೋ ಕೇಪಬಿಲಿಟಿ ಹೊಂದ್ಕೊಂಡಿರೋದು. ಯಾಕೆ ಗಾಡಿ ಹಿಂದೆ ಬಂತು? ಸವಾಸ ಇದೆಲ್ಲ ನೋಡಿ ನನ್ನ ಕಣ್ಣಿಂದ ಇನ್ನೇನೇನ್ ನೋಡ್ಬೇಕು. ಸೇಫ್ಟಿ ಮುಖ್ಯ.
ಅಜ್ಜಿ ನಿಮ್ಮ ಅಪ್ಪಗೆ ಹೆಲ್ಮೆಟ್ ಹಾಕ್ಸಿ ನನಗೆ ಹೆಲ್ಮೆಟ್ ಹಾಕಿ ಒಂದು 10 ನಿಮಿಷ ಐ ವಿಲ್ ಬಿ. ಎಲ್ಲೇ ಮತ್ತೆ 10 ನಿಮಿಷ ಅವ್ನಿಗೇನೋ ಬೋಂಡ ಬೇಕಂತ ನಮ್ಮ ಐಸ್ ಕ್ರೀಮ್ ಹೋಗೆ. ನೀನ್ ಯಾರೇ ನೀನು ನನಗೆ ಗೊತ್ತಿಲ್ಲ ಅಮ್ಮ. ನಿಮ್ಮ ಮನೇಲಿ ಅಣ್ಣ ತಮ್ಮಂದಿರಿಲ್ವಾ? ಹಿಂಗೆಲ್ಲ ಬರ್ತಿದ್ರು ಪ್ರಾಮಿಸ್ ಇಲ್ಲ. ಏನು ಅಣ್ಣ ತಮ್ಮ ಯಾರು ಇಲ್ಲ, ನನಗೆ ಬರೀ ಅಕ್ಕನೇ ಇರೋದು, ಅಕ್ಕ ತಂಗಿ ಇರೋದು. ಒಂದು ಹುಡುಗ ಸಿಕ್ಕದ ಅಂದ್ಬಿಟ್ಟು ಇಬ್ರು ಹುಡುಗಿರು ಸೇರ್ಕೊಂಡು ನನಗೆ ಖಾಲಿ ಕವರ್ ಇಟ್ಕೊಂಡು ಓಡಾಡ್ತಾ ಇದೀನಿ ಮಾವ. ನನ್ನ ಜೀವನ ಅಷ್ಟೇ. ಹೋಗೋ ತಗೊಂಬ, ಇದೇ ಬೇಕು. ತಗೊಳ್ಳೋ ಸೀನಿಯರ್, ಅದೇ ತಗೊಂಡ್ ಹೋಗು. ಓಸಿ ಇಟ್ಕೊಲೆ. ಚಾಕ್ಲೇಟಾ? ಚಾಕ್ಲೇಟ್ ಗೈಸ್. ಏಮಂತು ಬಾರಿ ಅವನೇ ಗೈಸ್. ಮಾಡಿದ್ರೆ ಕಮ್ಮಿನಾ? ಎಂತದು ಇಲ್ಲ. ಏನ್ ಬೇಕು ನಿನಗೆ? ನನಗೆ ಚಿನ್ನ ಬೆಳ್ಳಿ ವಜ್ರ. ಇಲ್ಲಿರೋ ಆಂಟಿದಿರ್ಗೆಲ್ಲ ಒಂದ್ ಸ್ವಲ್ಪ ನನ್ ಮೇಲೆ ಕಣ್ಣು ಜಾಸ್ತಿ ಗೈಸ್. ಚಿಕ್ಕ ವಯಸ್ಸಿಂದ ಇಲ್ಲ ಇದ್ನಲ್ಲ, ಫಸ್ಟ್ ಎಲ್ಲ ತಲೆ ಬಗ್ಸ್ಕೊಂಡು ಹಿಂಗ್ ಹೋಗ್ತಿದ್ದೆ, ತಲೆ ಬಗ್ಸ್ಕೊಂಡು ಹಿಂಗ್ ಬರ್ತಿದ್ದೆ. ಇವಾಗ ವಿಡಿಯೋ ಮಾಡ್ತಿದ್ದೀನಲ್ಲ ರೋಡಲ್ಲಿ ಹಿಂಗ್ ಕಿಚ್ಕೊಂಡು, ಅದಕ್ಕೆ ನೋಡ್ತವ್ರೆ. ಟೈಮ್ ಅಲ್ಲ, ಇವಾಗೇನು ಇಲ್ಲೇ ಇರೋದಾ? ನಡಿ ಮನೆಗೆ. ಸರಿ ಮಾಡ್ತಾರೆ. ನಿಮ್ಗೆ ಯಾವ್ದು ತಾನೆ? ನಾನು ಬ್ಲಾಗ್ ಮಾಡ್ತಾ ಇರ್ತೀನಿ. ಅಪೋಸಿಟ್ ಹಿಂಗ್ ಯಾರಾದ್ರೂ ಗಾಡಿಯಿಂದ ಹಿಂಗ್ ಬರ್ತಾರಲ್ಲ, ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ನಂಗೆ ಹಿಂಗೆಲ್ಲ ಬರುತ್ತೆ ಗೈಸ್ ಥಾಟ್ಸ್. ಮನೆಗೆ ಬಂದವ್ರನ್ನ ಮನೆ ಒಳಗಡೆ ಕರಿಯೋದ್ ಬಿಟ್ಟು ಯಾಕೆ ಅನ್ನೋ ಬೇವರ್ಸಿನ ಏನ್ ಮಾಡ್ಬೇಕು? ಬರ್ಬೇಕಾ ಬೇಡ ಹೇಳ್ಬಿಡ್ಬೇಕು. ಅಲ್ಲೇ ಹೋಗು ಅಂತ ಹೇಳ್ತಾ ಇದ್ಯಾ? ಇದೇ ನಿಮ್ ನಿನ್ನ ಮನೆ ಅನ್ಕೊಂಡೇನು ಅನ್ನೇ? ಕಷ್ಟಪಟ್ಟು ಬೆವರು ಸುರಿಸಿ ತಾತನ ಹೆಸರು ಐತೆ. ರೆಡಿಯಾಲೇ ನಂದು ಮನೆ ಇದು, ರೆಡಿಯಾಲೇ ನಂದು ಮನೆ ಇದು. ಅದು ನನ್ನ ತಂಗಿ ಅಂದ್ರೆ ಕಟ್ಟಪ್ಪ. ಕಟ್ಟಪ್ಪ ನಿನ್ ನಾಯಿ ಕಟ್ಟುವ ಇಲ್ಲಿ. ಕಟ್ಟಪ್ಪ ನೋ, ನಾನು ಕಿರ್ಚ್ಬಿಡ್ತೀನಿ. ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ. ನಿಂದೊಂದು ಮನೆ ಹಾಕಿದ್ದು. ಎಲ್ಲಿ ಹೋಗಿದ್ರಿ? ಮನೆಗೆ ಬಂದ ಕೊಡ್ತಿದ್ದಿ. ಎಲ್ಲಿ ಹೋಗಿದ್ರಿ? ಮನೆಗೆ ಬಂದಿದ್ದೀನಿ ತಮ್ಮ. ನಮ್ಮ ಮನೆಗೆ ಅಂತಾನೆ ಬಂದ್ರಮ್ಮ. ಹ್ಞೂ ತಮ್ಮ, ಬರ್ಬಾರ್ದಾಗಿತ್ತು. ಅದು ಬೇಡ ಅಂತ ಹೇಳತ್ತವ, ಹಿಂಗೆ ಹೋಗ್ಬಿಡ್ತೀನಿ. ಸ್ವಲ್ಪ ಬೇಗ ಬಂದಿಲ್ಲ ಹೋಗಿದ್ದೆ. ಇಷ್ಟೊತ್ತಲ್ಲಿ ಎಲ್ಲಿ ಕಮ್ಮ ಬಂದಿದ್ದು ಅಂತ ಕೇಳಿದೆ. ಕತ್ಲಾಯ್ತು ಅವಳೇನ್ ಇಲ್ಲೇ ಇರಕ್ ಬಂದಿಲ್ಲ. ಗೈಸ್ ಬ್ಲಡ್ ಅಂತ ನಾನ್ ಬ್ಲಡ್ ಹರ್ಕೊಳ್ಳೋದಾಯ್ತು ಗೈಸ್. ಇವ್ರು ಮಾತ್ರ ಬ್ಲಡ್ ಬೆಲೆನೆ ಕೊಡ್ತಾ ಇಲ್ಲ ಗೈಸ್. ಶಿಟ್ ಮ್ಯಾನ್. ಕಟ್ಟಪ್ಪ, ಹೆಂಗೋ ಗಿಲ್ಲಿ ಚುಚ್ಚದೆ ನೀನು. ಯಾರೋ ನಿಂಗ್ ರೈಟ್ಸ್ ಕೊಟ್ಟಿದ್ ಗಿಲ್ಲಿ ಚುಚ್ಚಕ್ಕೆ, ಗಿಲ್ಲಿ ಹೆಂಗೋ ಮುಟ್ಬಿಟ್ಟ ನೀನು. ಚುಚ್ಚಿದ್ದು ಗಿಲ್ಲಿ ನಾವು ಗಿಲ್ಲಿ ಫ್ರೆಂಡ್ಸ್. ಯಾರು ಗಿಲ್ಲಿ? ಇದು ಬರಲ್ವಾ? ನನ್ ತಮ್ಮ ಕೊಡ್ತಿದ್ಬಿಡೆ. ಹೇಳೋ ಮನೆ ಹಿಂಗೆ ಚುಚ್ಚು ಸಾಯಿಸ್ಬಿಡ್ತೀನಿ ನಿನ್ನ. ಗಿಲ್ಲಿ ಯಾರಂತ ಗೊತ್ತಿಲ್ವಾ ನಿಂಗೆ? ಗೈಸ್ ಈ ಕಟ್ಟಪ್ಪ ಇವತ್ತು ತಲೆ ಎತ್ಬಿಡೋಣ ಗೈಸ್. ತಲೆ ಎತ್ಬಿಡ್ಬೇಕು ಈ ಕಟ್ಟಪ್ಪ. ನಮ್ಮ ಮನೆ ಫ್ಯಾನ್ಸ್ ಗೈಸ್, ಗಿಲ್ಲಿ ಫ್ಯಾನ್ಸ್ ನಾವೆಲ್ಲ. ಗಿಲ್ಲಿ ಸೂಪರ್ ಆಗ. ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಶುದ್ಧವಾಗಿ ಎಲ್ರು ಮುಗ್ದಲ್ಲಿ ನಗು ತರ್ಸೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ. ಅಂಡ್ ಐ ಲವ್ ಗಿಲ್ಲಿ. ಯು ನೋ ದಟ್? ಡು ಯು ನೋ ದಟ್ ಐ ಲವ್ ಗಿಲ್ಲಿ ಫ್ಯಾನ್ಸ್ ಅಮ್ಮ. ಕಟ್ಟಪ್ಪ ತಲೆ ಎತ್ಬಿಡ್ತೀನಿ ಇನ್ನೊಂದ್ಸರಿ. ನಮ್ ಗಿಲ್ಲಿ ಸವಾಸಕ್ ಬಂದ್ಬಿಟ್ಟು ನಾನು ಇವಾಗ ಚಿಗುರ್ತೈತೆ. ಎತ್ಬಿಡ್ತೀನಿ. ಹೌದು ಕೋಟಿ, ಅದು ನೋಡ್ದ ನೀನು? ನಾನು ಇನ್ ನೆತ್ತಿನ ಕುತ್ತಿದೆ ಗೊತ್ತಾ ವಿಡಿಯೋ, ಅದಕ್ಕೆ ಮಾತ್ರ 117K ವ್ಯೂಸ್. ಅದು ಹಿಂದೆ ಮುಂದೆ 50K 90K ಅಷ್ಟೇ. ನೀನು ಅಂತ ಕ್ರೂರ ನನ್ ಮಗ ಏನ್ ಮಾಡಿದ್ಯೋ ಅವ್ರ ಹುಡ್ಗಿಗೆ ಅಂತ ನೋಡಕ್ ಬಂದಿರೋದು ಆಯ್ತಾ? ಅಲ್ಲ ಸರಿಯಾಗಿ ಬೀಳ್ಸನಲ್ಲ ಇವನು ಅಂತ ನೋಡಕ್ ಬಂದಿರೋದು. ತಗದೊಂದ್ ಕೊಟ್ಟ ಅಂದ್ರೆ ಕಟ್ಟಪ್ಪ ಇರೋ ಬರೋ ಅಳ್ಳು ಗ್ಯಾಪ್ ಫಸ್ಟೇ ನೋಡು. ಗ್ಯಾಪ್ ಅಳ್ಳು ಏನು ಯಾರಿಗೆ ಬಿಡ್ತೀನಿ ಎತ್ತ ಬದುಕ ನಾನು ಇರೋದ್ 3 ಅಡಿ 6 ಅಡಿ ಇಲ್ಲ. ನೀವು ಎಷ್ಟ್ ಮರಿ ಐತೆ ನಿಮ್ ಬೆಕ್ ಮರಿ? ಇವಾಗ ಹೋದ್ ಸತಿ 5 ಆಗಿತ್ತು, ಈ ಸತಿ 4 ಹಾಕಿದ್ದೆ. ಮನೆ ಒಳಗಡೆನೆ ಬಾಣಂತನ ಮಾಡ್ತಾವ್ರ ಅವ್ರು. ಎತ್ಕೊಂಡೋಗಿ ಮರಿನ ಇದನ್ನ ಎತ್ಕೊಂಡೋಗಿ ಅಲ್ಲಿ ಇರ್ತಾರೆ ನೋಡ. ಅವ್ನು ನೋಡ್ತಾ ಆಚೆ ಬಿಡ್ರು ಅಂತ ಹೇಳ್ತಾ ಇಲ್ಲ. 4 ಮರಿ. ನಾನ್ ಮನೆ ಕ್ಲೀನ್ ಮಾಡಿದೆ, ಬಟ್ಟೆ ಕ್ಲೀನ್ ಮಾಡಿದೆ. ಏನೋ ಬಾಣಂತನ ಮಾಡ್ತೀಯ ತಾನೆ? ಸೀಮಂತ
ಅದ್ ಮಾಡಿಸ್ಬೇಕಾದ್ರೆ ಹೆಣ್ಮಕ್ಳುಗಳ್ಗೆ ಬಳೆ ಬಂಗಾರ ಬಟ್ಟೆ ಸೀರೆ ಇವೆಲ್ಲ ಕೊಡ್ಸ್ಬೇಕು ಡುಮ್ಮ. ಯಾವಾಗ ಯಾರು ಹೇಳಿದ ಹೆಣ್ಮಗು ಅಂತ ಗಂಡು ಬೀಡಿ ತಂದು ಅವ್ ಗಂಡು ಬೀಡಿ ಅಂತ ಗೊತ್ತಿದ್ರು ಏನ್ ಬಿಡತ್ತಮ್ಮ ಹೇಳ್ತೀನಿ ನಿಮ್ಗೆ ಇರ್ತೀನಿ. ದೊಡ್ಡವನ್ ಆದ್ಮೇಲೆ ಈ ಮುಸ್ಡಿ ಹೋಗಿ ಇಷ್ಟು ಹ್ಯಾನ್ಸಮ್ ಹುಡುಗನ್ ತರ ಕಾಣುತ್ತಂತೆ ಈ ಮುಸ್ಡಿ. ಇವ್ ನಿನಗೆ ಹ್ಯಾನ್ಸಮ್ಮ? ಎಂತ ಮುಖ ಇದು, ಇಂತ ಮುಖಕ್ಕೆ ಇರ್ಬೇಕು ಹ್ಯಾನ್ಸಮ್ ಅಂದ್ರೆ. ಯಾವ್ದು ಕಿತ್ತೋಗಿರೋ ಮುಖ. ನಾನೇ ಕೊಡೋದು ದೊಡ್ಡ ನಮ್ಗೆ ಹಂಗ್ ಕಾಣಿಸ್ತೀನಂತೆ. ಅಯ್ಯೋ ಡೆಲಿವರಿ ಬಾಯ್ ಐಸ್ ಕ್ರೀಮ್. ಇವನು ಅಯ್ಯೋ ಕಳ್ಳ ಇವನು. ಐಸ್ ಕ್ರೀಮ್ ನೀನು ನಮ್ಮ ಅಕ್ಕ ಏನು ಮಾಡಿದ್ಲು, ನಮ್ ಟೀಮ್ ಏನ್ ಮಾಡಿದ್ಲು, ಏನೋ ಇವಾಗ ನಮ್ ಟೀಮ್ ಏನ್ ಮಾಡಿದ್ಲು. 100 ರೂಪಾಯಿ ಅಷ್ಟೇ ಕೊಟ್ಟಿದ್ ನಡೆಯಲ್ಲ. ಫೋನ್ ಮಾಡ್ಬೇಕಿತ್ತು, ಸ್ಕ್ಯಾನ್ ಮಾಡ್ಬೇಕಿತ್ತು. ಸ್ವಿಚ್ ಆಫ್ ಫೋನ್. ಬಾರೆ ಅವ್ರಿಬ್ರಿಗೆ ಆಲೂ ಬಣ್ಣ ಕೊಡೋದು ಬೇಡ, ನಾವಿಬ್ರೆ ತಿನ್ನೋಣ. ಇನ್ನೊಂದ್ ಏನ್ ಗೊತ್ತಾ, ನಾನು ಅವಾಗ್ಲೇನೆ ಗೋಬಿ ತಿನ್ಬೇಕು. ಆಯ್ತು ಏನಂದೆ ಪವಿ? ಐಸ್ ಕ್ರೀಮ್ ಕೊಡ್ತೀನಿ ನಿನ್ಗೆ. ಕಿಸಿ ಬೇಡ ಮಗ್ಲೇ. ನುಂಗು ಗೊಣ್ಣೆ ಬರ್ಬೇಕು. ಇವಾಗ ಒಂದ್ ಅರ್ಥ ಇದೆ, ಮೂಗ್ ಇಟ್ಕೊಂಡು ಹಿಂಗಂದ್ರೆ ನನ್ನ ಬನ್ನಿ ಗೈಸ್. I cannot make my disrespect respect. ನಿನ್ ಮೇಲೆ ಇಟ್ಕೊಂಡವ್ರಲ್ಲ, ಆದ್ರೆ ನಿನ್ ಇನ್ನ ಸ್ವಲ್ಪ ಇಟ್ಕೊಬೇಕಷ್ಟೇ. ತೋರ್ಸ್ಬೇಡ, ಇರೋ ಕರ್ಮಲ್ಲಿ ಸಾಕು ನಿನ್ಗೆ. ನಮ್ಮ ಅಮ್ಮನ ಒಪ್ಕೊಂತೈತಿ ನಮ್ಮ ಬಾಪಿ ಅಂತ. ನನ್ಕಿಂತ ಕುಲಕ್ಕೆ ಇದಾರೆ ಎಲ್ರು ನನ್ನ ಮನೇಲಿ. ಉದ್ದಾಗ ಏನ್ ಕಿತ್ ಗುಡ್ಡ ಹಾಕಿದ್ಯಾ ಹೋಗಪ್ಪ. ಹೊಟ್ಟೆಯಿಂದ ನಗು ಬಂತು ಗೈಸ್. ಇವಾಗ ರಿಪೀಟ್ ಮಾಡೋಣ ಅಂತ ಹೋದ್ರೆ ಅದು ಇಲ್ಲಿಂದ ಬಂತು ಈಗ ನಗು. ಅದು ಕರಿ ಕಾಣ್ತಿದ್ಯಾ ಲೈಟ್ ಆಪೋಸಿಟ್ ನಿಂತ್ಕೊಂಡು. ಪರವಾಗಿಲ್ಲ, ಅವನಿರೋದೇ ಕರ್ರಿಗೆ. ಇವಾಗ ಗೊತ್ತಲ್ಲ ಹೊಟ್ಟೆ ಅಮ್ಮ ನನ್ ಜೊತೆ ಇದ್ದಿ ದಿಕೌಂಟ್ ಹಾಕದ್ ಕಲ್ತಿರೋದು ಏನ್ ಅನ್ಕೊಂಡಿದ್ಯಾ? ನಿನ್ ಒಳ್ಳೆ ಬುದ್ಧಿ ಎಲ್ಲ ನನಗ್ ಬಂದ್ಬಿಟ್ಟಿದೆ. ನಾನ್ ನುಡ್ಸಿರೋದ, ನಾನ್ ನಿನ್ ನುಡ್ಸಿರೋದ ನನಗೆ ಗೊತ್ತು. ನನ್ನ ಮಗಳಮ್ಮ ನೀನು. ನನಗ್ ಗೊತ್ತು ನಮ್ಮ ಅಮ್ಮ ಅಂದಿರತ್ತೆ, ಈ ನನ್ ಮಗನೇ ಅಲ್ಲ ಬೇಬಿ ಮಗ. ವರುಣ್ ಹೇಮಂತ್ ಕಾಂಬಿನೇಷನ್ ನೋಡ್ರೆ ನನ್ಗೆ ಮೋಟು ಪಪ್ಲು ನೆನ್ಪಾಗುತ್ತೆ. ಕಟ್ಟಪ್ಪ ಬಾಹುಬಲಿ ನೆನಪಾಗುತ್ತೆ. ಬಾಹುಬಲಿ ಕಟ್ಟಪ್ಪ ಮತ್ತೆ ಗಿಲ್ಲಿ ನೆನ್ಪಾಗುತ್ತೆ. ಇನ್ನೇ ಏನ್ ಮಾಡ್ತಾನೆ ಪಾಪ, ಜಗಳಾಡಲ್ಲ, ಬರೀ ಬಾಯಿ ಮಾತಲ್ಲೇ ಇರ್ತಾನೆ. ಈ ಕಟ್ಟಪ್ಪ ಸಾಯ್ತಾನೆ. ವೈ ಕಟ್ಟಪ್ಪ, ನಮ್ ಗಿಲ್ಲಿ ನಂಗೆಲ್ಲ ಮಾಡ್ಬೇಡ. ನಮ್ ಗಿಲ್ಲಿ ಏನಿಲ್ಲ, ಮನ್ಸ್ ಮಾಡಿದ್ರೆ ಕಾವು ಎತ್ತಾಕೊಂಡು ಹೋಗ್ಬಿಡ್ತಾನೆ. ನನ್ ತಮ್ಮನ್ ಜಾತಕದಲ್ಲೇ 3 ಎಂತಿರ್ತಾನೆ. ನೀನ್ ಯಾರೇ? ಯಾರೇ ಗಿರೆ ಅನ್ಬೇಡ, ಮರ್ಯಾದೆ ಕೊಡು. ಬ್ರದರ್ಸ್ ಅಲ್ಲ, ಸಿಸ್ಟರ್ ಅಲ್ಲ. ಮುಚ್ಚ್ರಿ ಸಾಕು. ಅವ್ನ್ 3 ಎಂತಿ ಅಂತ ನೀನ್ ಒಪ್ಕೊಂಡ್ತೀಯ ತಾನೆ? ಅವ್ನ ಹಣೆ ಬರ್ದಲ್ಲಿ ಎಷ್ಟು ಎಂತಿ ಬರ್ದೈತೆ ಅಷ್ಟು ಎಂತಿ ಆಗುತ್ತೆ. ಅವ್ನಿಗೊಂದು ಸಿಗಲ್ಲ ಅಂತಲ್ಲ, ನಿಂಗ್ ಹುಡುಗಿ ಆಗಿದ್ರೆ ಸಾಕು. ವರುಣ್ಗೆ ಬೇಕಾಗಿರೋ ಒಂದೇ ಒಂದ್ ಕ್ವಾಲಿಟಿ ಅಂದ್ರೆ ಹುಡುಗಿ ಆಗಿದ್ರೆ ಸಾಕು, ಅಷ್ಟೇ, ಇನ್ನೇನಿಲ್ಲ. ನನ್ ಟೇಸ್ಟ್ ಇಲ್ವಾ? ನಿನ್ಕಿಂತ ಚೀಪ್ ಆಗಿ ಏನಿಲ್ಲ ಅಮ್ಮ ನಾವು. ಹುಡುಗಿರ್ಗೆ ಏನ್ ಚೀಪ್ ಆಗಿಲ್ಲಪ್ಪ. ಇನ್ನಂತ ಅವನನ್ನ ಕಟ್ಕೊಳಕ್ಕೆ ಅವ್ನ್ ಕಟ್ಕೊಂಡ್ರೆ ಅವಳು ಪುಣ್ಯವಂತ್ರೆ. ಆದ್ರೆ ಅವ್ನು ಹೇಳೋ ಮಾತ್ ಕೇಳಿದ್ರೆ ಮಾತ್ರ ದಂಡಮ್ ದಸ್ಗುಡ. ನಿಜ ಇಲ್ಲ, ನಮ್ಮ ಅಣ್ಣನ್ ಮಾತು ಏನಂತ ಕೇಳ್ಬಿಟ್ರೆ ತಿನ್ನಕ್ ಏನ್ ಬೇಕೋ ಕೊಡಿಸ್ತಾನೆ. ಬಟ್ಟೆ ಬೇಕಂದ್ರೆ ಬಟ್ಟೆ ಕೊಡಿಸ್ತಾನೆ. ಆಚೆ ಕರ್ಕೊಂಡು ಹೋಗಂದ್ರೆ ಆಚೆ ಕರ್ಕೊಂಡು ಹೋಗ್ತಾನೆ. ಫಿಲಮ್ ನೋಡ್ ಹೋಗ್ಬೇಕಂದ್ರೆ ನೀನು ಬಾರ ಅಂತ ಕರ್ಕೊಂಡು ಹೋಗ್ತಾನೆ. ಅಮ್ಮ ಇಲ್ಲ ಅಂದ್ರೂ ಸಾಲ ಮಾಡ್ಬಿಟ್ಟಾನ ನನ್ ಮದ್ವೆ ಬಗ್ಗೆ ಇವರೇನೋ 3 ಜನ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಾರೆ. ನೀನ್ ಅಲ್ಲಿ ಎದ್ದೋಗು. ಅಡಿಗೆ ಮಾಡಕ್ ಬರಲ್ಲ. ಮದ್ವೆ ಮಾಡ್ಬೇಕಾದ್ರೆ ನಿನ್ ಮದ್ವೆ ನಾವೇ ಹೊಡಿತೀವಿ. ಏನ್ ಉಪ್ಪಿಟ್ಟ ಅವ್ನ ಕಾಪಾಡ್ತೀವಿ. ಆ ಹುಡ್ಗ ಹೆಂಗಾರು ಮಾಡಿ ಒಂದ್ ಚೆನ್ನಾಗಿ ಬದುಕ್ಲಿ, ಪರವಾಗಿಲ್ಲ. ಅವ್ಳ ಮದ್ವೆ ಹೆಂಗ್ ಹೊಡಿತೀನಿ ಗೊತ್ತಾ? ಟಮಟೆ ಹೊಡಿಯೋನ್ ಕಳ್ಸ್ಬಿಡ್ತೀನಿ ಆಯ್ತಾ? ಸರ್ರೆಗೆ ಅಲ್ಲಿ ಕೆಲಸ ಮಾಡ್ತೀರಾ ಲೇಬರ್ಸ್ ನ ಕರ್ಕೊಂಡ್ ಬಂದ್ಬಿಟ್ಟು ಸರ್ರೆಗೆ ಕುಡಿಸ್ಬಿಡು. ಆಗ್ರೋ ಒಂದಲ್ಲಿ ಡ್ಯಾನ್ಸ್ ಅಂತ ಹಾಕ್ಸ್ತೀನಿ. ಇವಳ ಮದ್ವೆ ಆಗೋ ಗಂಡಿಗೆ ಕುಡ್ಸ್ಬಿಡ್ತೀನಿ. ನಾನ್ ಹೆಂಗೋ ಬಾರೋರು ನಿನ್ ಮದ್ವೆ ಪೂರ್ತಿ ಕುಡಿಯೋರ್ಗಲ್ಲ, ನಾನೇ ಕುಡಿಸ್ತೀನಿ. ಎಷ್ಟು ಕುಡಿದ್ರು ಚೆನ್ನಾಗಿ. ಏನ್ ಹಂಗನ್ಬಿಟ್ಟೆ? ಅತ್ತಮ್ಮ
ಏನಮ್ಮ ನಮ್ ಕುಡುಕರ ವಂಶ ಅಲ್ಲ ನಾವು, ಏನಿದ್ರು ಮಾರೋರಷ್ಟೇ. ಮಾರವ್ರಷ್ಟೇ ನಾವು. ನಾನೇ ಒಂದು ಜೀವನದಲ್ಲಿ ಇರೋದು ಒಬ್ಬೇ ಜೀವನ ಕುಡಿಬೇಕು ಕುಡಿಬೇಕು ಸಾಯ್ಬೇಕು. ಕುಡೀರಿ, ಇವತ್ತು ಕುಡೀರಿ, ನಾಳೆ ಕುಡಿಬೇಡ್ರಿ, ಎಲ್ಲಾರ ಹೋಗ್ರಿ ಕುಡೀರಿ ಅಂತ ಕುಡಿಸ್ತೀನಿ ನಿಮ್ ಫ್ರೆಂಡ್ಸ್ಗೆಲ್ಲ. ಜಾಲಿ ಜಾಲಿ ಎಲ್ಲ ಜಾಲಿ. ನಾನ್ ಈ ತರ ಎಲ್ಲ ಕೆಟ್ಟದಾಗ ಇನ್ಫ್ಲೂಯೆನ್ಸ್ ಮಾಡಲ್ಲ, ನೀವು ಈ ನನ್ ಮಕ್ಳು ಮಾತೆಲ್ಲ ಕೇಳೋದು. ಸಂಜೆ 500 ರೂಪಾಯಿ ಕೊಟ್ಟಿದ್ ಮಾತಿಗೆ ಅಯ್ಯೋ 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 ಏನೋಳು ಅತ್ತಮ್ಮ ನೋಡತ್ತಮ್ಮ, ನೀನ್ 500 ರೂಪಾಯಿ ಕೊಟ್ಬಿಟ್ಟು ಎಲ್ಲ ಕೇಳ್ದಲ್ಲ. ಗೈಸ್ ನಾನ್ ಹಂಗಂತೀನ ಗೈಸ್, वक्त बदल दिया जज्बात बदल दिए ನನ್ ಮಕ್ಕ ನೋಡ್ತಿದ್ರೆ ನನ್ನ ಕಾಣಿಸ್ತೀನ ಗೈಸ್. ಬಿಡಿ ಗೈಸ್, ಬಿಡಿ. मुझे मारो मारो मुझे मारो ಗೈಸ್ ಒಂದು ಇಂಟೆನ್ಸ್ ಮ್ಯಾಚ್ ನಡೀತಿದೆ ಆಯ್ತಾ, ಹೇಮಂತ್ ವರ್ಸಸ್ ಪವಿ. ರಾಕ್ ಪೇಪರ್ ಸೀಸರ್ ಕಪ್ಪಳಕ್ಕೆ ಹೊಡಿತಾವ್ರ ಅವಾಗ್ಲಿಂದ. ನಾನು ಅವಾಗ್ಲಿಂದ ವಿಡಿಯೋ ಮಾಡ್ತಾ ಇಲ್ಲ, ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ಅನ್ಸ್ತು ನಿಮ್ಗೂ ತೋರ್ಸೋಣ ಅಂತ, ಸೊ ಮಾಡ್ತಾ ಇದೀನಿ ನೋಡಿ. ಬಾಳೆ ಬಾಬು ಚೈತ್ಲೆ ಇಲ್ಸೆ ಜ್ವರ ಬಡಿ ಪಡೆದ ಮಕ್ಕಳು. अभी मजा आएगा ना भिड़ो. ಇವಾಗ ತೋರಿಸ್ತಾರೆ ಹೆಣ್ಮಕ್ಳು ಏನೋ. ಸಮೋಸ ಗೈಸ್, ಇವಾಗ ನೀವೇ ನೋಡಿದ್ದೀರಾ? Game over, guys. Game over. ನಾನ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೋಡಿತೀನಿ, ಜ್ವರ ಬೀಳ. ಕೈ ತೆಗಿ, ತೆಗಿ ಕೈ, ಕೈಯಿಂದ ಕಿತ್ತಿ. ಜೋರ ಹೊಡಿತಿದ್ಯಾ ಹೇಮಂತ? ಈ ಗೇಮ್ ಮುಗಿಯಲ್ಲ ನೋಡಿ, ಇವಾಗ ಒಬ್ರು ಮೇಲೆ ಒಬ್ರು ಆಡ್ತಾರೆ ಅಂತ. ಮಾತಾಡು, ಎಲ್ಲ ಗಿಜ ಬಿಜಿ ಆಗುತ್ತೆ. ಇದೇನ್ ಮನೆ ಹೇಮಂತ ಹೇಮಂತ ಅವ್ಳು ಚಾನ್ಸ್ ಸಿಗದೆ ಹೊಡಿಯಲ್ಲ, ಮತ್ತೆ ಅವಳು ಪಟ್ಟ ನೋಡಿತಾಳೆ. ಗೈಸ್ ಜ್ವರ ಹೊಡಿಲ್ಲ, ಮೆತ್ತಿ ಹೊಡಿಲ್ಲ. ಇವಾಗ ಮೆತ್ತಿ ಹೊಡೀರಿ ಅಂತ ಕೆಲ್ಸ್ತೈತೆ, ಹಂಗಂದ್ರೆ ಆಪೋಸಿಟ್ ಮಾಡ್ತೀನಿ, ಜೋರ ಹೊಡಿತೀನಿ. ತೆಗಿ ತೆಗಿ ತೆಗಿ. ಆಯ್ತು, ಲೊಟ್ಟೆ ಕೈಯಿಂದ ಹೊಡಿ. ಪಟ್ಟ ನೋಡಿ ಅವಾಗ ನೋಡ್. ಏಯ್ ಬೇಡ ಬಿಡು ಹೇಮಂತ, ಆಡು. ಏಯ್ ಯಾವ್ದೋ ಪಾಠ ಆಡ್ಕೊಡ್ತೀನಿ. ನೀನ್ ಹೇಳ, ಜ್ವರ ಹೊಡಿಲ್ಲ, ಗಟ್ಟಿ ಹೊಡಿಲ್ಲ. ಪವಿ, ಇದು ನಿನ್ನ ವ್ಯಕ್ತಿತ್ವ ಮೇಲೆ ಡಿಪೆಂಡ್. ಹೊಡ್ಸ್ಕೊಂಡ್ಬಿಡ. ಲಾಸ್ಟ್ ಹೊಡ್ಸ್ಕೊಂಡ್ರೆ ನನ್ ಮರ್ಯಾದೆ ಇರಲ್ಲ, ನಾನು ಹೊಡಿಬೇಕು. ನಾನ್ ಲೊಟ್ಟೆ ಕೈ ಹಿಂಗ್ ಹೊಡ್ತಿದ್ದೆ, ಹಿಂಗೆ ಹೊಡಿಬೇಕಾಯ್ತಾ? ಇದು ಲೊಟ್ಟೆ ಕೈಯ ಲೆಫ್ಟ್ ಹ್ಯಾಂಡ್ ಅಲ್ಲ. ಆಯ್ತು ಹಿಡ್ಕೊ. ಏ ಹಿಂಗ್ ಹೊಡಿಬೇಕು, ನಾನೇನು ಈಗ ಆಯ್ತು ಹೊಡಿ, ಆಯ್ತು ಹೊಡಿ. ನಿನ್ ಇಷ್ಟ. ಮತ್ತೊಂದು ಹೊಡ್ದು ಲಾಸ್ಟ್ ಅಂತ ನಾನು ಹೊಡ್ಸ್ಕೊಳಲ್ಲ. ಇಲ್ಲ, ನನಗೆ ಮಾತ್ರ ಎಲ್ಲ ನಾಯಿ ಇಷ್ಟ ಇಲ್ಲ. ಕಪಾಲ ಕೊಡ್ಸ್ಕೊಂಡ್ಬಿಡು. ಓಕ ಆಗಲ್ಲ, ಪ್ರತಿಯೊಂದು ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ನಿನ್ನಾಸೆ ನಾನು ತಿರ್ಸ್ತೀನಿ. ಕೆನ್ನೆ ಹೊಡಿ ನೋಡೋಣ, ಕೆನ್ನೆ ಹೊಡಿ. ಅದು ಕೈಯೇ ತೊಳಿಬೇಕು. ಹೊಡಿ ಹೊಡಿ. ಹೌದು, 8 ಸರಿ ನೀನೇ ಗೆದ್ದೆ, ಅದಾದ್ಮೇಲೆ ಹಿಂಗೆ ಗೆದ್ದ ಅವನು. ಏನ್ ಮಾಡೋದು, ಟೈಮ್ ಎಲ್ಲ ಸಿಂಪತಿ ಅಲ್ಲ ಪಾಪ, ಅದಕ್ಕೆ ಇವನ್ ಮೇಲೆ ಶಿಫ್ಟ್ ಆಗಿದ್ದು. ಅವ್ಳು 8 ಸರಿ ಗೆದ್ದಿದ್ದಿ. ಏನ್ ಮಾಡೋದು, ಎಲ್ಲಾ ಟೈಮ್ ಹೆಣ್ಮಕ್ಳಿಗೆ ಗೆಲ್ತಾರಂತ ಇರಲ್ಲಪ್ಪ, ಗಂಡ್ಮಕ್ಳು ಸಂಧ್ಯಾ ಸಂಧ್ಯಾ ಹತ್ರ ಬರೀ. ಅವ್ರು ಏನೋ ಒಂದ್ ಜಗಳ ಆಡ್ತಾರೆ. ಬೈ ಕಟಪ್ಪ, ನಮ್ ಗಿಲಿ ಹುಷಾರು. ಗಿಲಿ ಬಾಯ್. ಬಾಯ್ ಗಿಲಿ, ಬಾಯ್. ಟಡಾ. ನಿಮ್ ಕಾವು ನಾನು ಕರ್ಕೊಂಡು ಹೋಗ್ತಾ ಇದೀನಿ. ಬಾ ಕಾವು, ಹೋಗೋಣ ಇಲ್ಲಿ. ಕಮನ್ ಪವಿ. ಕೃಷ್ಣ ಸುಂದರಿ. ಅವಳು ಏನ್ ನಾಚ್ಕೊಂತಾಳೆ. ಕಟ್ಬಿಡವ್ರೆ 4 ಜನ ಫ್ರೆಂಡ್ಸ್ ಕಟ್ಬಿಟ್ಟು. ಏ ಆಯ್ತು ಬಾರೆ. ಬಾಯ್. ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ 10 o'clock ಇನ್ ದಿ ನೈಟ್. ನನ್ನ ಅಕೌಂಟ್ ರಿಕವರ್ ಆದಮೇಲೆ 3 ವಿಡಿಯೋಸ್ ಬಿಟ್ಟೆ. ಬ್ಯಾಕ್ ಟು ಬ್ಯಾಕ್ ಹೆಂಗಾಯಿತು ಅಂದರೆ, ಕಾಂಟೆಂಟ್ ಪ್ರಕಾರ ಎಲ್ಲರೂ ಕಮೆಂಟ್ಸಲ್ಲೂ ಸಖತ್ತಾಗಿದೆ ಅಂತ ಹಾಕಿದ್ದೀರಾ. ಆ್ಯಂಡ್ ಎಲ್ಲರೂ ನಿಮ್ಮ ಸಂಧ್ಯಾ
ನಿಮ್ಮ ಎಫರ್ಟ್ಸ್ ಚೆನ್ನಾಗಿದೆ ಅಂತ ಆಗ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ರೆಕಗ್ನಿಷನ್ ನನಗೊಂದು ಮೋಟಿವೇಶನ್ ಇದ್ದಂಗೆ. ಎಸ್, ಥ್ಯಾಂಕ್ ಯು ಗೈಸ್. ಅದಕ್ಕೆ 3 ವಿಡಿಯೋಸ್ ಬ್ಯಾಕ್ ಟು ಬ್ಯಾಕ್ ಬಿಟ್ಟೆ. ಫಸ್ಟ್ ನನ್ನ ಅಕೌಂಟ್ ಹೋಲ್ಡ್ ಆಗೋ ಮುಂಚೆ ಎಷ್ಟು ಓಡ್ತಿತ್ತೋ ಅಷ್ಟು ಇವಾಗ ಓಡ್ತಾ ಇಲ್ಲ. ಸೊ ಕಮ್ಮಿ ಓಡ್ತಿದೆ. ಅಕೌಂಟ್ 7 days ನಾನು ವ್ಲಾಗ್ ಬಿಟ್ಟಿಲ್ಲ ಅಂತ ಹಿಂಗೋ ಅಥವಾ ಸ್ಟ್ರೈಕ್ ಇದೆ ಅಂತ ರೆಕಮೆಂಡ್ ಆಗ್ತಿಲ್ವೋ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸೊ ಪ್ಲೀಸ್ ಗೈಸ್, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ನೋಡಕ್ಕೆ ಹೇಳಿ. ಸೊ ಅಂದರೆ ನೀವು ನೋಡಕ್ಕೆ ಹೇಳಿ, ಅವ್ರಿಗೂ ಇಷ್ಟ ಆದರೆ ಅವ್ರು ಕಂಟಿನ್ಯೂ ಮಾಡಲಿ. ಸೊ ನಿಮ್ಮ ಕಡೆಯಿಂದ ಇದೊಂದು ಚಿಕ್ಕ ಹೆಲ್ಪ್ ನನಗೆ. ಫಸ್ಟೆಲ್ಲ ನಾನು ಎಫರ್ಟ್ಸ್ ಹಾಕಿ ವೀಡಿಯೋಸ್ ನಾನು ಅನ್ಕೊಂಡಂಗೆ ಓಡಿಲ್ಲ ಅಂದರೆ ನಾನು ವಿಡಿಯೋ ಮಾಡೋದೇ ಬೇಡ ಸಾಕು ಹಿಂಗೆಲ್ಲ ಅನಿಸ್ತಿತ್ತು. ಬಟ್ ಇವಾಗ ವಿಡಿಯೋಸ್ ಕಮ್ಮಿ ಓಡಿದ್ರು ನನಗೆ ಮೈಂಡಲ್ಲಿ ಆ ಥಾಟ್ ಬರಲ್ಲ. ಯಾಕಂದರೆ ಆ ಲೈನ್ನ ನಾನು ಅಷ್ಟು ತಗೊಂಡಿದ್ದೀನಿ ಅಂತ ಅನ್ಸುತ್ತೆ. ಈ ಲೈನ್ಸ್ನ ನೀವು ಕೇಳಿರ್ತೀರಾ ಅನ್ಸುತ್ತೆ. ಹಾಳಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಹಾಳಲ್ಲಿ ಗಿಣಿಯಾಗಿ, ನೀರಲ್ಲಿ ಮೀನಾಗಿ, ಹಾಯಾಗಿರುವೆ ರಾಘವೇಂದ್ರ. ಈ ಲೈನ್ ತುಂಬಾ ಅನ್ಕೊಂಡ್ಬಿಟ್ಟಿದ್ವಿ, ಲೈಕ್ ತುಂಬಾ ಮನ್ಸೊಳಗಡೆ ಬ್ರೈನ್ ಒಳಗಡೆ ಇಳ್ದ್ಬಿಟ್ಟಿದೆ. ನನ್ನ ಎಫರ್ಟ್ಸ್ ನನ್ನ ಕಡೆಯಿಂದ ಎಷ್ಟು ಹಾಕ್ಬೇಕೋ ಅಷ್ಟು ಹಾಕ್ತೀನಿ. ಪ್ರತಿಫಲ ನಿನಗೆ ಬಿಟ್ಟಿದ್ದು, ದೇವರು ಕೈ ಬಿಡಲ್ಲ ಅಂತ ನಂಬಿದ್ದೀನಿ, ಹಾಗೆ ನೀವು ಬಿಡಲ್ಲ ಅಂತ ನಂಬಿದ್ದೀನಿ. ಸೊ ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಗೈಸ್, ಅಷ್ಟೇ ವಿಷಯ. ಪೀಸ್.